ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇನ್ಶಾರ್ಟಲ್ಲಿ ನೀವು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅಥವಾ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಹೆಂಗೆ ಅಂತಲೂ ಕೂಡ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಫಸ್ಟ್ ನಿಮ್ಮ ಹತ್ರ ಇನ್ಶಾಟ್ ಅನ್ನೋ ಒಂದು ಅಪ್ಲಿಕೇಶನ್ ಇರಬೇಕು. ಸೊ ಈ ಒಂದು ಇನ್ಶಾಟ್ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು ಅಂತಂದರೆ ನೀವು ಎಡಿಟ್ನ ಮಾಡ್ಬೋದು. ಇನ್ಶಾಟ್ ಅನ್ನೋ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿರುವಂಥ ಒಂದೊಂದು ಫೀಚರ್ಸ್ಗಳನ್ನು ಬಿಡಿಸಿ ನಾನು ನಿಮಗೆ ಇನ್ನು ಮುಂದೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನೀವು ವೀಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಯಾವ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ವೀಡಿಯೋ ಈ ಥರ ಬರುತ್ತೆ. ಸೊ ನಿಮಗೆ ಫಸ್ಟು ನೀವು ಯಾವೊಂದು ವೀಡಿಯೋನ ನೀವು ಎಲ್ಲಿಗೆ ಹಾಕಬೇಕು ಅಂತ ಇದ್ದೀರಾ ಅನ್ನೋದನ್ನ ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ಇವಾಗ ನೀವು ಟಿಕ್ಟಾಕ್ ವೀಡಿಯೋಸ್ ಅಂತಂದರೆ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತಂದರೆ ವೀಡಿಯೋ ಈ ಥರ ಇದೆ, ಈ ಒಂದು ಸೈಜಲ್ಲಿ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೊಬಿಡಿ. ಫಸ್ಟ್ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡಿಬಿಡ್ತೀನಿ. ನಿಮಗೆ ಟಿಕ್ಟಾಕ್ದು ಅಲ್ಲ, ನಾವು ಯೂಟ್ಯೂಬ್ ವೀಡಿಯೋ ಅಂತಂದರೆ ಯೂಟ್ಯೂಬ್ ಇದು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ ಇವಾಗ ಟಿಕ್ಟಾಕ್ಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಓಕೆ ಕೊಟ್ಕೊಂಡು ಇವಾಗ ಸೈಜ್ ಎಲ್ಲ ಸೆಲೆಕ್ಟ್ ಆಗಿದೆ, ಪರ್ಫೆಕ್ಟ್ ಇದೆ. ಸೊ ಇವಾಗ ನೀವು ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡಬೇಕು. ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡೋದಕ್ಕೆ ನಿಮಗೆ ಇಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ. ಫಸ್ಟು ನೀವು ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಅಂತಲೇ ಒಂದು ಆಪ್ಷನ್ ಇರುತ್ತೆ. ಓಕೆ, ಬ್ರೈಟ್ನೆಸ್ ಕೊಡ್ತೀನಿ ತಡೀರಿ, ಯಾಕೋ ಕಮ್ಮಿ ಅನಿಸ್ತೈತೆ. ಓಕೆ, ಸೊ ಇವಾಗ ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಇಂಟರ್ಫೇಸ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಹಲವಾರು ಫೀಚರ್ಸ್ಗಳು ಬರುತ್ತೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಸಪ್ರೇಟಾಗಿ ಇವಾಗ ವೀಡಿಯೋ ಮಾಡೇ ತಿಳಿಸ್ಕೊಡ್ತಾ ಇರೋದು. ನೋಡಿ, ಮೊದಲನೇದಾಗಿ ಬ್ಲರ್ ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಆಗಿಬಿಡುತ್ತೆ ವೀಡಿಯೋ. ಸೊ ನಮ್ಮ ಬ್ಲರ್ ಬೇಕು ಅಂತಂದರೆ ಈ ಥರ ಒಂದು ಸೈಜಲ್ಲಿದ್ದರೆ ನಮಗೆ ಬ್ಲರ್ ಆಗೋದು. ಸೊ ಅದರಿಂದ ಇದನ್ನು ಮಾಡಬೇಡಿ. ಸೊ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ಗೆ ಫೋಟೋಸ್ನ ಹಾಕೋಬೇಕು ಅಂತಂದರೆ ಇವಾಗ ನಿಮ್ಮ ಫೋನಲ್ಲಿ ಯಾವುದೋ ಒಂದು ಫೋಟೋ ಇದೆ, ಅದನ್ನು ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಹಾಕೋಬೇಕು ಅಂತಂದರೆ ಸೊ ಇಲ್ಲಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು. ಫೋಟೋ ಮೇಲೆ ಕ್ಲಿಕ್ನ ಗ್ಯಾಲರಿ ಓಪನ್ ಮಾಡಿಬಿಟ್ಟು ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಬ್ಯಾಕ್ಗ್ರೌಂಡೇ ನಿಮ್ಮ ಒಂದು ವೀಡಿಯೋದಲ್ಲಿ ಏನು ಬರ್ತದೆ ಅದೇ ಬ್ಲರ್ ಆಗಿ ಬರಬೇಕು ಅಂತಂದರೆ ಆ ಒಂದು ವೀಡಿಯೋ ಲೈಟಾಗಿ ಶೋ ಆಗಬೇಕು ಅಂತಂದರೆ ಇದು ಫಸ್ಟ್ನೇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ನೇದು ಕೂಡ ನೀವು ಬ್ಲರ್ ಮಾಡ್ಬೋದು. ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋ ಬ್ಲರ್ ಆಗಿರುತ್ತೆ. ಪ್ಲೇ ಮಾಡಿದಾಗ ನೀವಲ್ಲಿ ನೋಡ್ತಾ ಇದ್ದೀರಾ ಹಿಂದೆಗಡೆ ವೀಡಿಯೋ ಅದ್ರ ಪಡೆಗೆ ಅದು ಬರ್ತಾ ಇದೆ, ಅದನ್ನು ಕೂಡ. ಸೊ ಅದೇ ಥರ ನೀವು ಫುಲ್ಲು ಬ್ಲರ್ ಮಾಡ್ತೀರಾ ಅಂತಂದರೆ ಈ ಥರ ಒಂದು ಬ್ಲರ್ ಮಾಡ್ಬೋದು. ಇನ್ನೂ ಜಾಸ್ತಿ ಬ್ಲರ್ ಮಾಡ್ತೀನಿ ಅಂತಂದರೆ ಫುಲ್ ಈ ಥರ ಮಾಡ್ಬೋದು. ಬೇಡ ಫುಲ್ಲು ಬ್ಲರ್ ಮಾಡ್ತೀನಿ ಅಂತಂದರೆ ಈ ಥರ ನೀವು ಮಾಡ್ಬೋದು. ಸೊ ಅದೇ ಥರ ನೀವು ಬ್ಯಾಕ್ಗ್ರೌಂಡ್ ಕಲರ್ಸ್ಗಳನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಇದನ್ನು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಔಟ್ಪುಟ್ ಚೆನ್ನಾಗಿ ಕಾಣಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ನು ಕೂಡ ನೀವು ಇಲ್ಲಿ ಕೊಟ್ಕೋಬೋದು. ನೋಡಿ, ಇವಾಗ ವೈಟ್ ಕಲರ್ ಕೊಟ್ಟಿದ್ದೀನಿ, ಅದೇ ಥರ ಬ್ಲ್ಯಾಕ್ ಇದೆ, ರೆಡ್ ಇದೆ. ಸೊ ನಿಮಗೆ ರೆಡ್ ಇಲ್ಲಿದೆ. ಸೊ ಈ ಥರ ನಿಮಗೆ ಹಲವಾರು ಕಲರ್ಸ್ಗಳು ಬರ್ತಾ ಇರುತ್ತೆ. ಸೊ ಓಕೆ, ಈ ಒಂದು ಕಲರ್ಸ್ಗಳು ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತದೆ ವೀಡಿಯೋ ರೆಕಾರ್ಡಿಂಗಲ್ಲಿ, ಬಟ್ ಇದು ಕಲರು ರಿಯಲಾಗಿ ರೆಡ್ಡೇ ಇರೋದು. ಸೊ ಆ ಥರ ನಿಮಗೆ ಡಿಫ್ರೆಂಟ್ ಕಲರ್ಸ್ಗಳು ಬರುತ್ತೆ. ಇದನ್ನು ಕೂಡ ನೀವು ಕಲರಲ್ಲೂ ಕೂಡ ನೀವು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಮಿಕ್ಸಿಂಗ್ ಕಲರ್ಸ್ಗಳಿದೆ. ಸೊ ಈ ಮಿಕ್ಸಿಂಗ್ ಕಲರ್ಸ್ಗಳನ್ನು ಕೂಡ ನೀವು ಚೂಸ್ ಮಾಡಿಕೊಂಡು ಒಂದು ಎಡಿಟಿಂಗ್ಗೆ ಯೂಸ್ ಮಾಡ್ಬೋದು. ಯಾಕೋ ಬ್ರೈಟ್ನೆಸ್ ಕಮ್ಮಿ ಕೊಟ್ರೆ ಸರಿ ಅನ್ನಿಸ್ತೈತೆ ನನಗೆ, ಅಲ್ವಾ? ಸೊ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಸೊ ಇವಾಗ ನೋಡಿ ಈ ಥರ ಒಂದು ಕಲರ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಇನ್ನೂ ಒಂದು ವಾಲ್ಪೇಪರ್ಸ್ಗಳು ಈ ಥರ ಎಲ್ಲ ಡಿಸೈನ್ ಆಗಿ ಸಿಗುತ್ತೆ. ಸೊ ಈ ಥರ ಯೂನಿಕಾಗಿ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ ಖಂಡಿತವಾಗಲೂ ಬೇಗ ರೀಚ್ ಆಗುತ್ತೆ ವೀಡಿಯೋಸ್ಗಳಾಯ್ತಾ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ನ ಉಪಯೋಗಿಸ್ಕೊಂಡು ನೀವು ಒಂದು ಒಳ್ಳೆ ವೀಡಿಯೋ ಎಡಿಟ್ನ ನೀವು ಇನ್ಶಾರ್ಟಲ್ಲೇ ನೀವು ಮಾಡ್ಬೋದು. ಸೊ ಈ ಥರ ಎಲ್ಲ ಎಡಿಟ್ ಮಾಡೋದಕ್ಕೆ ತುಂಬ ದುಡ್ಡೆಲ್ಲ ಕೊಟ್ಟೆಲ್ಲ ಇದೆಲ್ಲ ಮಾಡ್ಕೋತಾ ಇರ್ತಾರೆ. ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ಸುಮ್ಮನೆ ಫ್ರೀಯಾಗಿ ಮಾಡಿಕೊಂಡು ಸುಮ್ಮನೆ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ರಿಸ್ಕ್ ಎಲ್ಲ ತಗೋಬೇಡಿ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಬೇಡಿ. ಸೊ ಅದರಿಂದ ನಾನು ನಿಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋದು. ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.